ನಮಸ್ಕಾರ. ಅಪಾರ ಕೀರ್ತಿಯನ್ನು ಗಳಿಸಿ ಮೆರೆದ ಭವ್ಯ ನಾಡು, ಶಿಲ್ಪ ನೃತ್ಯ ಕಲೆಗಳ ಬೀಡು ಕನ್ನಡ ನಾಡು. ನೂರಾರು ಹಿರಿಕಿರಿಯ ಪ್ರೇಕ್ಷಣೀಯ ಸ್ಥಳಗಳನ್ನು ಹೊಂದಿರುವ ಹಿರಿಮೆ ನಮ್ಮದು. ಅಂಥ ಸುಂದರ ಸ್ಥಳಗಳ ಯಾನ ತಾಣ ಯಾನಕ್ಕೆ ಸ್ವಾಗತ. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧವಾದ ಸಿದ್ಧಿಸ್ಥಳ ವರದಾ ಮೂಲದ ವರಪ್ರದಾಯಿನಿಯಾದ ಶ್ರೀ ವರದಾಂಬ ದೇಗುಲ. ವರದಾ ನದಿ ಉಗಮವಾಗುವ ವರದಾ ಮೂಲದ ಬಗ್ಗೆ ಇರುವ ಕಥೆಯೆಂದರೆ, ಶಿವ ತನ್ನ ಬ್ರಹ್ಮಹತ್ಯಾ ಪಾಪವನ್ನು ಕಳೆದುಕೊಳ್ಳಲು ಶೃಂಗ ಋಷಿಯ ಆಶ್ರಮವಿದ್ದ ವರದಾ ಮೂಲದ ಬಳಿ ತಪೋನಿರತನಾಗಿದ್ದ. ಆಗ ಉದ್ಭವಿಸಿದ ಆತನ ತಪೋಜ್ವಾಲೆ ದೇವತೆಗಳನ್ನು ಸುಡುವಷ್ಟು ಹೆಚ್ಚಾಯಿತು. ಅದನ್ನು ಪರಿಹರಿಸಲು ಶ್ರೀಮನ್ನಾರಾಯಣ ಭಾಗೀರಥಿ ನದಿಯ ನೀರನ್ನು ತನ್ನ ಶಂಖದಿಂದ ಶಿವನ ತಲೆಯ ಮೇಲೆ ಹೊಯ್ದ. ಅದರಿಂದ ವರದಾ ನದಿಯ ಉಗಮ ಎನ್ನುವುದು ಪುರಾಣದ ಕಥೆ. ಸಾಗರದಿಂದ ಸ್ವಲ್ಪ ದೂರದ ಪುಣ್ಯಕ್ಷೇತ್ರವಿದು. ವರದಾಂಬ ದೇವಿ ಇಲ್ಲಿನ ಸ್ಥಳದೇವತೆ. ದೇವಾಲಯದ ಕಲ್ಯಾಣಿಯಲ್ಲಿನ ನೀರು ರೋಗ ನಿವಾರಕ ಎಂದೇ ಪ್ರಸಿದ್ಧಿ. ಶಿವಮೊಗ್ಗ ಜಿಲ್ಲೆ ಮೊದಲೇ ಮಲೆನಾಡು, ಹಸಿರು ವನಗಳ ದಟ್ಟ ಕಾಡು. ಜೊತೆಗೆ ಇಲ್ಲಿ ಹರಿವ ತುಂಗ, ಭದ್ರಾ, ತುಂಗಭದ್ರಾ, ಶರಾವತಿ, ಕುಮುದ್ವತಿ, ವರದಾ ನದಿಗಳು ಈ ಜಿಲ್ಲೆಯನ್ನು ಸಸ್ಯ ಶ್ಯಾಮಲೆಯನ್ನಾಗಿ ಮಾಡಿವೆ. ಶಿವಮೊಗ್ಗ ಜಿಲ್ಲೆಯ ಜೀವನದಿ ತುಂಗೆ. ಶಿವಮೊಗ್ಗಕ್ಕೆ 11 ಕಿಲೋಮೀಟರ್ ದೂರದಲ್ಲಿ ಗಾಜನೂರಿನಲ್ಲಿ ತುಂಗೆಗೆ ಅಣೆಕಟ್ಟು. ಗಾಜನೂರು ಅಣೆಕಟ್ಟೆಯಿಂದ ಹರಿವ ತುಂಗೆಯ ಭೋರ್ಗೆರೆತ ನೋಡಲು ಮಳೆಗಾಲದಲ್ಲಿ ಬರಬೇಕು. ಸ್ಫಟಿಕದ ಹೊಳಪಿನ ನೀರು ಅತಿ ದೊಡ್ಡ ಗಾಜಿನ ಹಾಳೆಯ ಹಾಗೆ ಕಾಣುವುದರಿಂದ ಇದಕ್ಕೆ ಗಾಜನೂರು ಎಂಬ ಹೆಸರು ಬಂದಿತೇನೋ ಎನ್ನುವ ಅನುಮಾನ ಮನಸ್ಸನ್ನು ಒಂದು ಕ್ಷಣ ಕಾಡುತ್ತದೆ. ಗಾಜನೂರು ಅಣೆಕಟ್ಟು ಪ್ರದೇಶ ಒಳ್ಳೆಯ ಪಿಕ್ನಿಕ್ ಸ್ಪಾಟ್ ಎನ್ನಬಹುದು. ತುಂಗೆಯ ಜಲಧಾರೆ ಎಂಥ ಅರಸಕೆರನ್ನು ಸಹ ಆಕರ್ಷಿಸುತ್ತದೆ. ಈ ಶಿವಮೊಗ್ಗದಲ್ಲಿ ನಾವು ಇರ್ತಾ ಸುಮಾರು ಈಗಾಗಲೇ ಒಂದು 40-50 ವರ್ಷ ಆಯಿತು. ಇದು ತುಂಗಾ ನದಿ ನಮ್ಮ ಜೀವನದ ಒಂದು ಹಾಸುಹೊಕ್ಕಾಗಿ ಬೆಳೆದಿದೆ. ತುಂಗಾ ನದಿ ಅಂತಂದ್ರೆ ತುಂಗಾಪಾನ, ಗಂಗಾ ಸ್ನಾನ ಅಂತ ಬಹಳ ಫೇಮಸ್ಸು. ನನ್ನ ಹೆಸರು ಸೌಭಾಗ್ಯ ಸಿದ್ಧಲಿಂಗ ಸ್ವಾಮಿ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಇಲ್ಲಿ ಮಳೆಗಾಲದಲ್ಲಿ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳಿದ್ರಿಂದ ನೋಡೋಕ್ಕೋಸ್ಕರ ಅಲ್ಲಿಂದ ಬಂದೆ. ಇಲ್ಲಿರೋ ಗ್ರೀನರಿ, ಇಲ್ಲಿರೋ ತೋಟಗಳು, ಇವತ್ತೇನಾದ್ರು ಸಮೃದ್ಧಿಯಿಂದ ಇದ್ರೆ ಶಿವಮೊಗ್ಗ ಈ ನದಿ, ತುಂಗಾ ನದಿಯಿಂದ ಅಂತ ನಂಗೆ ಅನ್ನಿಸ್ತಾ ಇದೆ. ನಾವೀಗ ನೋಡಿದ್ದು ಮಾನವ ನಿರ್ಮಿತ ಸೌಂದರ್ಯವನ್ನು. ಆದರೆ ಪ್ರಕೃತಿ ಮಾತೆ ತುಂಬಾ ಕುಶಲೆ.
ದಟ್ಟ ಕಾನನದ ನಟ್ಟ ನಡುವೆ ಪ್ರಕೃತಿ ತನ್ನ ಖುಷಿಗಾಗಿ ನಿರ್ಮಿಸಿಕೊಂಡಿದ್ದೇನೋ ಎನ್ನುವಂತೆ ಕಾಣುವ ಅಪರೂಪದ ಸೌಂದರ್ಯವೊಂದು ನಮ್ಮೆದುರು ಅನಾವರಣಗೊಳ್ಳುತ್ತದೆ. ಈಗ ನಿಬ್ಬೆರಗಾಗುವ ಪಾಳಿ ನಿಮ್ಮದು. ಕಲ್ಪನೆಯ ಹಕ್ಕಿ ಗರಿಗೆದರಿ ಬಾನಂಗಳಕ್ಕೆ ಹಾರುತ್ತದೆ ಶಿವಮೊಗ್ಗದಿಂದ 30 ಕಿಲೋಮೀಟರ್ ದೂರದಲ್ಲಿರೋ ಮಂಡಗದ್ದೆ ಪಕ್ಷಿಧಾಮವನ್ನು ಕಂಡಾಗ. ವಾತ್ಸಲ್ಯಮಯಿ ತುಂಗೆ ಕೇವಲ ಜಾನುವಾರುಗಳಿಗಷ್ಟೇ ಅಲ್ಲ, ಪಕ್ಷಿಗಳಿಗೂ ಸಹ ತನ್ನ ಪ್ರೀತಿಯ ಧಾರೆಯನ್ನು ಹರಿಸಿದ್ದಾಳೆ. ತುಂಗಾ ನದಿ ನಿರ್ಮಿಸಿದ ಪುಟ್ಟ ದ್ವೀಪ ಮಂಡಗದ್ದೆ. ಓಹೋ, ಹಸಿರು ಮರದ ತುಂಬ ಅಚ್ಚ ಬಿಳಿಯ ಹತ್ತಿ ಹೂಗಳು. ಅಲ್ಲ, ಇದು ಮರದ ಮೇಲೆ ವಿಶ್ರಾಂತಿಗೆಂದು ಕುಳಿತಿರುವ ವಲಸೆ ಹಕ್ಕಿಗಳು. ನಿಜಕ್ಕೂ ದೂರದಿಂದ ಮೊದಲ ಬಾರಿ ನೋಡುವವರಿಗೆ ಒಂದು ಕ್ಷಣ ಅನುಮಾನ ಮೂಡುವುದಂತೂ ನಿಜ. ಪಕ್ಷಿ ವೀಕ್ಷಣೆಯ ಹವ್ಯಾಸ ಇರುವವರಿಗೆ ಇದೊಂದು ಪಕ್ಷಿಕಾಶಿ. ನೈಜೀರಿಯಾ, ಆಸ್ಟ್ರೇಲಿಯಾ ಹಾಗೂ ಯುರೋಪ್ ಮುಂತಾದ ಕಡೆಗಳಿಂದ ವಲಸೆ ಬರುವ ಹಕ್ಕಿಗಳ ದಂಡೇ ಇಲ್ಲಿದೆ. ಇಗ್ರೆಟ್ಸ್ ಅಂದರೆ ಬೆಳ್ಳಕ್ಕಿ, ಕೋರ್ಮಾರಂಟ್ ಅಂದರೆ ನೀರುಕಾಗೆ, ಸ್ನೇಕ್ ಬರ್ಡ್ ಅಂದರೆ ಹಾವಕ್ಕಿ ಹಾಗೂ ಸ್ಥಳೀಯರು ಪ್ರೀತಿಯಿಂದ ಕರೆವ ಹೊಟ್ಟೆಬಾಕ ತುಪ್ಪಳ ಹಕ್ಕಿ ಇಲ್ಲಿಗೆ ವಲಸೆ ಬರುವ ಪಕ್ಷಿಗಳಲ್ಲಿ ಪ್ರಮುಖವಾದವು. ಮರದ ಮೇಲಿನಿಂದ ನಿಧಾನಗತಿಯಲ್ಲಿ ಕತ್ತು ಕೊಂಕಿಸಿ ರೆಕ್ಕೆ ಅಗಲಿಸಿ ಬಾನಿಗೆ ಉಡ್ಡಯನ ಮಾಡುವ ಹಕ್ಕಿಗಳ ಮೋಹಕ ರೀತಿ ಕೌತುಕ ಹುಟ್ಟಿಸುತ್ತದೆ, ಎಂತಹವರನ್ನು ನಿಬ್ಬೆರಗಾಗಿಸುತ್ತದೆ. ನೀಲಿ ಬಾನಿನ ಹಿನ್ನೆಲೆಯಲ್ಲಿನ ಕಪ್ಪು ಹಕ್ಕಿಯನ್ನು ಕಂಡಾಗ ನಾವು ನೋಡುತ್ತಿರುವುದು ನಿಜವಾದ ಪ್ರಕೃತಿಯೋ ಅಥವಾ ಪ್ರಕೃತಿ ಚಿತ್ರವೋ ಎನ್ನುವ ಗೊಂದಲ ಕ್ಷಣ ಹೊತ್ತು ಮೂಡುತ್ತದೆ. ಅಕ್ಟೋಬರ್ ತಿಂಗಳವರೆಗೂ ಇರುವ ಇವು ಮಳೆಗಾಲದ ಅತಿಥಿಗಳು. ನನ್ನ ಹೆಸರು ಚಂದ್ರಶೇಖರ್ ಅಂತ, ನಮ್ಮೂರು ಮಂಡಗದ್ದೆ. ಈ ಪಕ್ಷಿಧಾಮಕ್ಕೆ ಬಹಳ ಜನ ನೋಡ ಬರ್ತಾರೆ. ಇಲ್ಲಿ ಮಂಡ್ಯದ ಪಕ್ಷಿಧಾಮ ತುಂಬಾ ಫೇಮಸ್ ಆಗಿದೆ. ಇಲ್ಲಿ ಮೂರು ತರದ ಹಕ್ಕಿ ಬರ್ತದೆ. ಒಂದು ಹೊಟ್ಟೆಬಾಗ ಪಕ್ಷಿ, ಒಂದು ಸಮುದ್ರ ಪಕ್ಷಿ, ಒಂದು ತುಪ್ಪಳ ಪಕ್ಷಿ. ಪ್ರವಾಸಿಗರಿಗೆ ಪಕ್ಷಿಗಳ ವೀಕ್ಷಣೆಗೆ ಅನುಕೂಲವಾಗುವಂತೆ ವೀಕ್ಷಣಾ ಗೋಪುರ ಇಲ್ಲಿದೆ. ಮಳೆಗಾಲದಲ್ಲಿ ತುಂಬಿ ಹರಿವ ತುಂಗೆ ಈ ಹಕ್ಕಿಗಳಿಗೆ ಪ್ರಕೃತಿ ನಿರ್ಮಿತ ಕಾವಲಾಗಿದೆ. ವಿವಿಧ ಹಕ್ಕಿಗಳ ವೈವಿಧ್ಯಮಯ ರೀತಿಯ ಗುಣ, ಸ್ವಭಾವ, ಹಾರಾಟ ಎಲ್ಲವನ್ನೂ ನೋಡುತ್ತಾ ಕುಳಿತರೆ ಕಾಲದ ಹಕ್ಕಿ ಹಾರಿ ಹೋದದ್ದೇ ಅರಿವಾಗುವುದಿಲ್ಲ. ಬಾನಿನಲ್ಲಿ ಸ್ವಚ್ಛಂದವಾಗಿ ಹಾರಾಡುವ ಪಕ್ಷಿಗಳನ್ನು ನೋಡಿ ತಣಿದ ಮನಕ್ಕೆ ತಾನೂ ಹಾಗೆ ಹಾರುವ ಹಾಗಿದ್ದರೆ ಎನ್ನುವ ಕಲ್ಪನೆ ಮೂಡುವುದು ಸಹಜವೇ. ಶಿವಮೊಗ್ಗ ಜಿಲ್ಲೆಯ ಜೀವನದಿ ತುಂಗೆ. ತುಂಗೆಯ ನೀರು ತುಂಬಾ ರುಚಿ. ಗಂಗಾ ಸ್ನಾನ, ತುಂಗಾ ಪಾನ ಎಂಬ ನಾಣ್ಣುಡಿಯೇ ಇದಕ್ಕೆ ಸಾಕ್ಷಿ. ತುಂಗೆಯ ತೀರ ಶಿವಮೊಗ್ಗದ ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿ. ನಮ್ಮ ಈಗಿನ ಯಾನ ತುಂಗೆಯ ತೀರದಿಂದ ತುಂಗೆಯ ಕಡೆಗೆ. ಬನ್ನಿ, ಗೊಂದಲ ಬೇಡ, ಹೇಗೂ ಹೋಗ್ತಾ ಇದೀವಲ್ಲ. ಹಸಿರು ರತ್ನಗಂಬಳಿ ಹಾಸಿದಂತೆ ಕಾಣುವ ಪ್ರಕೃತಿ ಸೌಂದರ್ಯ, ಗಿರಿಯ ನೆತ್ತಿಯ ಮೇಲೆ ಕಣ್ಣ ಮುಚ್ಚಾಲೆಯಾಡುವ ಮೋಡಗಳು. ನಾವೀಗ ಹೊರಟಿರೋದು ಶಿವಮೊಗ್ಗದಿಂದ 16 ಕಿಲೋಮೀಟರ್ ದೂರದಲ್ಲಿರೋ ಕೂಡಲಿಗೆ. ತುಂಗಾ ಮತ್ತು ಭದ್ರಾ ನದಿಗಳು ಇಲ್ಲಿ ಸಂಗಮವಾಗುವುದರಿಂದ ಇದು ಕೂಡಲಿ. ಎಲ್ಲೋ ಹುಟ್ಟಿ ಎಲ್ಲೋ ಬೆಳೆದು ಕೊನೆಗೆ ಒಂದಾಗಿ ಸೇರಿದಾಗ ಪ್ರೀತಿಯಿಂದ ಅಪ್ಪಿಕೊಳ್ಳುವ ಅಕ್ಕ ತಂಗಿಯರ ಅಪ್ಪುಗೆಯಂತೆ ಕಾಣುತ್ತದೆ ತುಂಗೆ ಹಾಗೂ ಭದ್ರೆಯರ ಸಂಗಮ.
ಒಂದು ಕಡೆಯಿಂದ ಹರಿವ ತುಂಗೆ, ಮತ್ತೊಂದು ಕಡೆಯಿಂದ ಹರಿದು ಬರುವ ಭದ್ರೆ, ಎರಡೂ ನದಿಗಳು ನಮ್ಮ ಕಣ್ಣೆದುರೆ ಒಂದಾಗಿ ಕೂಡಿ ಮುಂದೆ ತುಂಗಭದ್ರಾ ನದಿಯಾಗಿ ಹರಿವ ದೃಶ್ಯ ನಿಜಕ್ಕೂ ರೋಮಾಂಚನ. ಪುರಾಣಗಳಲ್ಲಿ ಈ ತುಂಗಭದ್ರಾ ನದಿಗಳ ಬಗ್ಗೆ ಒಂದು ಕಥೆ ಇದೆ. ಹಿರಣ್ಯಾಕ್ಷ ಭೂದೇವಿಯನ್ನು ಅಪಹರಿಸಿಕೊಂಡು ಸಮುದ್ರದಲ್ಲಿ ಬಚ್ಚಿಟ್ಟುಕೊಂಡಾಗ ದೇವತೆಗಳು ವಿಷ್ಣುವನ್ನು ಪ್ರಾರ್ಥಿಸಿದರಂತೆ. ಆಗ ವಿಷ್ಣು ವರಾಹ ಅವತಾರ ತಾಳಿ ಹಿರಣ್ಯಾಕ್ಷನನ್ನು ಕೊಂದು ಭೂದೇವಿಯನ್ನು ಕಾಪಾಡಿ ವಿಶ್ರಾಂತಿಗಾಗಿ ಪಶ್ಚಿಮ ಘಟ್ಟದ ಮೇಲೆ ಕುಳಿತುಕೊಂಡನಂತೆ. ಅದೇ ವರಾಹ ಪರ್ವತವಾಯಿತು. ವರಾಹನ ಬಲ ಕೊಂಬಿನಿಂದ ಸುರಿದ ಬೆವರೇ ಭದ್ರಾ ನದಿ, ಎಡಕೊಂಬಿನಿಂದ ಸುರಿದ ಬೆವರು ತುಂಗಾ ನದಿ ಎನ್ನುವ ಕಥೆಯೊಂದಿದೆ. ರಾಮಾಯಣದಲ್ಲಿ ತುಂಗಭದ್ರಾ ನದಿ ಪಂಪಾ ನದಿ ಎಂದೇ ಪ್ರಸಿದ್ಧ. ಕೂಡಲಿ ದಕ್ಷಿಣ ವಾರಾಣಸಿ, ಮಹಾಪ್ರಯಾಗ ಋಷ್ಯಾಶ್ರಮ ಎಂದೂ ಪ್ರಸಿದ್ಧ. ತುಂಗಭದ್ರಾ ಸಂಗಮವಾಗುವ ಈ ಜಾಗದಲ್ಲಿ ಸಂಗಮೇಶ್ವರ ದೇವಾಲಯ ಮುಳುಗಿದೆ ಎಂದು ಪ್ರತೀತಿ. ಇಲ್ಲಿ ನನ್ನ ಹೆಸರು ಪ್ರತಿಮಾ ಅಗರ್ವಾಲ್. ನಾನು ನ್ಯೂ ಜೆರ್ಸಿ ಅಮೆರಿಕಾದಿಂದ ಬಂದಿದ್ದೀನಿ. ನಾನು ಕರ್ನಾಟಕದವಳು. 35 ವರ್ಷದಿಂದ ಅಲ್ಲಿದ್ದೀನಿ. ಇದು ನನಗೆ ಬಹಳ ಇಷ್ಟವಾದ ಜಾಗ ಆಯಿತು. ಇದು ಕೂಡಲ ಸಂಗಮ, ಇಲ್ಲಿ ಸಂಗಮ ತುಂಗಭದ್ರಾ ನದಿ ನೋಡಿ ಬಹಳ ಸಂತೋಷ ಆಯಿತು. ನಾನು ಅರಕೆರೆ ಜಯರಾಮ್ ಅಂತ, ನಾನು ಪತ್ರಕರ್ತ, ಹಿಂದೂ ಪೇಪರ್ ಸ್ಪೆಷಲ್ ಕರೆಸ್ಪಾಂಡೆಂಟ್ ಬೆಂಗಳೂರಿನಲ್ಲಿ. ಇದು ಕೂಡ್ಲಿ ಸಂಗಮಕ್ಕೆ ನೋಡಬೇಕು ಅಂತ ಬಹಳ ದಿನದಿಂದ ನನಗೆ ಇಷ್ಟ ಆಯಿತು. ಇದು ಬಹಳ ರಮ್ಯವಾದ ಪ್ರದೇಶ. ಇಲ್ಲಿ ಇದು ಕೂಡ್ಲಿಗೆ ಬರೋಣ ಅಂತ ಹೋದ್ರೆ ಸೈನ್ ಬೋರ್ಡ್ಸ್ ಇಲ್ಲ, ಏನಿಲ್ಲ. ಆಮೇಲೆ ರೋಡ್ ಚೆನ್ನಾಗಿಲ್ಲ. ಸೊ ಅದೆಲ್ಲ ಇಂಪ್ರೂವ್ ಮಾಡಿದ್ರೆ ಇನ್ನೂ ಜನ ಬರ್ತಾರೆ ಇಲ್ಲಿ. ಬಟ್ ಕ್ಲೀನ್ ಆಗಿದೆ. ಐ ಥಿಂಕ್ ಜನ ಬರ್ದೆ ಇಲ್ಲಿ ಕ್ಲೀನ್ ಆಗಿರ್ಬೋದು ಅಂತ ಅನ್ಕೋತಾ ಇದ್ದೀನಿ ನಾನು. ಇಲ್ಲಿ ಸ್ಮಾರ್ಥ ಮಠವಿದೆ. 16ನೇ ಶತಮಾನದಲ್ಲಿ ಶೃಂಗೇರಿಯ ಜಗದ್ಗುರು ನರಸಿಂಹ ಭಾರತಿ ಸ್ವಾಮಿಗಳಿಂದ ಸ್ಥಾಪಿತವಾದ ಕೂಡಲಿ ಶೃಂಗೇರಿ ಮಠವೂ ಸಹ ಇದೆ. ಧಾರ್ಮಿಕ ಪಾವಿತ್ರ್ಯತೆ ಉಳ್ಳ ಸ್ಥಳವಿದು. ಇಲ್ಲಿನ ರಾಮಲಿಂಗೇಶ್ವರ ದೇವಾಲಯ ಅತ್ಯಂತ ಪ್ರಾಚೀನವಾದುದು.